ನನ್ ಬಗ್ಗೆನೇ ಕೇಳ್ತೀನಿ. ನಂದು 2 ಸೈಟ್ ಕೋರ್ಟ್ ಕೇಸ್ ಆಗ್ಬಿಟ್ಟಿದೆ. ಡಾಕ್ಯುಮೆಂಟ್ಸ್ ಎಲ್ಲ ನಮ್ ಕಡೆ ಇದ್ರೂನು ಓಕೆ. ಕೋರ್ಟ್. ಸೊ ಅದು ಮುಂದೆ ಹೇಗಾಗ್ಬೋದು ಅಂತ ನೋಡಕ್ಕಾಗತ್ತಾ? ಸ್ವಲ್ಪ ದುಡ್ಡು ಖರ್ಚಾಗತ್ತೆ ಅಷ್ಟೇ, ಬಟ್ ನೀವೇನ್ ಅನ್ಕೋತೀರಿ ಅದೇ ಆಗತ್ತೆ. ವೆರಿ ಗುಡ್. ಅದು ದುಡ್ಡು ಖರ್ಚಾಗ್ತಿರೋದು ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಈಗ ಇರೋ ಮನೇನು ಮ್ಯಾನೇಜ್ ಮಾಡ್ಕೊಂಡು ಸೈಟ್ಗೆ ಲಾಯರ್ಗೆ ಎಲ್ಲ ಕೊಡೋದಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೆ ಅದು ಎಲ್ರಿಗೂ ಇರೋರ್ಗೆಲ್ಲ ಜನರಲ್ ಆಗಿ ದುಡ್ಡಿಗೋಸ್ಕರ ಅಂದಾಗ ನಿಮ್ಗೆ ಯೂಟ್ಯೂಬ್ ಅಲ್ಲೂ ಎಲ್ಲ ಸಿಗುತ್ತೆ. ಕುಬೇರ ಮಂತ್ರ ಅಂತ, ವಿತ್ತೇಶ್ವರ ಮಂತ್ರ ಅಂತ ಹೇಳ್ತೀವಿ ಅದಕ್ಕೆ. ಹ್ಮ್ ಓಂ ಶ್ರೀಂ ಓಂ ಹ್ಮ್ ಹ್ರೀಂ ಶ್ರೀಂ ಹ್ರೀಂ ಹ್ಮ್ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇದನ್ನ ಕೂತ್ರೆ ಹಾ ನಿಂತ್ರೆ ಮಲಗಿದ್ರೆ, ಈಗ ಹಿಂದೆ ಯಾರೋ ಒಬ್ರು ಕೇಳಿದ್ರಲ್ಲ, ಮಕ್ಳು ಹ್ಮ್ ಚಿಕ್ಕವರು, ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಹ್ಮ್ ಯಾರೇ ಇದನ್ನ ಕಂಟಿನ್ಯೂಸ್ ಹೇಳ್ತಾ ಇರಿ. ಯಾರಿಗೆ ಹ್ಮ್ ಯಾವಾಗ ಅದು ಸಿದ್ಧಿ ಆಗುತ್ತೋ ಅದ್ರ ಮೇಲೆ ಬೇಗ ಬೇಗ ಬರುತ್ತೆ. ಓಕೆನಾ? ಬಟ್ 100% ದುಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಹ್ಮ್ ಪ್ರೊಫೆಷನ್ ಅಲ್ಲಿ ನೀವು ಇಂಪ್ರೂವ್ ಆಗಕ್ಕೆ. ಈಗ ನಿಮಗೆ ದುಡ್ಡು ಇದರಿಂದ ಬರುತ್ತೆ. ಲಾಯರ್ ಹ್ಮ್ ದುಡ್ಡು ಖರ್ಚಾಗಬಾರ್ದು, ಕೇಸ್ ಬೇಗ ಸಾಲ್ವ್ ಆಗುತ್ತೆ. ಹೆಲ್ತ್ ಚೆನ್ನಾಗಿರುತ್ತೆ.